ಸಹದೇವ ಯುಧಿಷ್ಠಿರನ ಕೊನೆಯ ಸಹೋದರ, ಅಂದ್ರೆ ಈ ಪಾಂಡವರಲ್ಲೇ ಕೊನೆಯವನು ಈ ಸಹದೇವ. ನಿಮ್ಗೆ ಈತನ ಬಗ್ಗೆ ಗೊತ್ತಿರುತ್ತೆ. ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರವನ್ನ ಕಲ್ತಿದಂತ ಈತ ಅತ್ಯುತ್ತಮ ವೈದ್ಯನಾಗಿದ್ದ. ಹಾಗನೇ ನೀವೆಲ್ಲ ಕೇಳಿರುವಂತ ಕಾಲಜ್ಞಾನಿಯೂ ಆಗಿದ್ದ. ಅಂದ್ರೆ ಮುಂದೆ ಆಗುವಂತ ಎಷ್ಟೋ ವಿಚಾರಗಳ ಸುಳಿವುಗಳು ಈತನಿಗೆ ಮೊದಲೇ ಸಿಕ್ತಿತ್ತಂತೆ. ಇದರ ಬಗೆಗಿನ ಉಲ್ಲೇಖ ಸ್ವತಃ ಮಹಾಭಾರತದಲ್ಲೇ ಇದೆ ನೋಡಿ. ನಿಮ್ಗೆ ಈಗ ಒಂದು ಡೌಟ್ ಬರಬಹುದು, ಮುಂದೆ ಆಗುವಂತ ಎಷ್ಟೋ ವಿಚಾರಗಳ ಸುಳಿವುಗಳು ಈತನಿಗೆ ಮೊದಲೇ ಸಿಕ್ತಿತ್ತು ಅಂದ್ರೆ ಕೌರವರ ಮನೆಯಲ್ಲಿ ನಡೆದಂತ ಅನಾಹುತ ಈತನಿಗೆ ಮೊದಲೇ ತಿಳಿದಿರ್ಬೇಕಲ್ವಾ? ಹೀಗಿದ್ಮೇಲೆ ಅದನ್ನ ನಿಲ್ಲಿಸೋದಿಕ್ಕೆ ಆತ ಯಾಕೆ ಪ್ರಯತ್ನ ಪಡ್ಲಿಲ್ಲ ಅಂತ ನಿಮಗ್ ಗೊತ್ತಿರ್ಲಿ. ಕೌರವರ ಮನೆಯಲ್ಲಿ ನಡೆದಂತ ದ್ಯೂತ ಕ್ರೀಡೆಯಿಂದ ಆಗುವಂತ ಅನಾಹುತ ಈತನಿಗೆ ಮೊದಲೇ ತಿಳಿದಿತ್ತು. ಅಲ್ಲದೇನೆ ಕುರುಕ್ಷೇತ್ರದ ಯುದ್ಧದ ಸುಳಿವು ಕೂಡ ಈತನಿಗೆ ಮೊದಲೇ ತಿಳಿದಿತ್ತು. ಆದ್ರೆ ಈ ಎಲ್ಲಾ ಸುಳಿವುಗಳನ್ನ ಯಾರಿಗೂ ಹೇಳದೇ ಇರೋ ಹಾಗೆ ತಡಿತಿದ್ದದ್ದು ಶ್ರೀಕೃಷ್ಣನಿಗೆ ಕೊಟ್ಟಂತ ಆ ಮಾತುಗಳು ನೋಡಿ. ಸಹದೇವನ ಬಗ್ಗೆ ಮೊದಲೇ ತಿಳಿದಿದ್ದಂತ ಶ್ರೀಕೃಷ್ಣ ಆಗುವಂತ ಕಾರ್ಯ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಸಹದೇವನಿಂದ ಒಂದು ಮಾತನ್ನ ತಗೊಂಡಿರ್ತಾನೆ. ನೀನು ಯಾವುದೇ ಕಾರಣಕ್ಕೂ ಯಾರು ಕೇಳದ ಹೊರತು ನಿನಗೆ ಗೊತ್ತಾಗುವಂತ ಭವಿಷ್ಯದ ಸುಳಿವುಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು ಅಂತ ನೋಡಿ. ಕೃಷ್ಣನು ಹೀಗೆ ಮಾತು ತಗೊಳ್ಳಿಲ್ಲ ಅಂದಿದ್ರೆ ಈ ಮಹಾಯುದ್ಧ ಹಾಗೆ ಈ ಧರ್ಮದ ಕಾರ್ಯ ಯಾವುದೇ ಕಾರಣಕ್ಕೂ ನಡೀತಿರ್ಲಿಲ್ಲ. ಇದನ್ನೆಲ್ಲ ಯೋಚಿಸಿಯೇ ಕೃಷ್ಣನು ಸಹದೇವನಿಂದ ಈ ಮಾತನ್ನ ತಗೊಂಡಿರ್ತಾನೆ.